ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಫಸ್ಟ್ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ಮನೇಲಿ ಇವತ್ತರ ನಾನು ಇಲ್ಲಿ ಬಿಟ್ರೆ ಯಾರು ಇರಲ್ಲ ನನ್ನ ಜೊತೆ. ನಾನು ಮನೇಲಿ ಹಿಂಗೆ ಇದ್ದೆ, ಶರ್ಟ್ ಬಿಚ್ಕೊಂಡಿದ್ದೆ, ಪ್ಯಾಂಟ್ ಬಿಚ್ಕೊಂಡಿದ್ದೆ ಅಂತ ಮನೇಲಿ ಇದ್ರೆ ಕಪ್ಲಿ ತಗೊಂಡು ಹೊಡೆದು ಆಚೆ ಕಳಿಸ್ತಾರೆ. ಎಸ್, ನೋಡಿದ್ರಲ್ಲ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಮನೆ ನೆಮ್ಮದಿಯನ್ನು ಹಾಳು ಮಾಡಿದ್ರ ರಿಷಾ ಅಂತ ಅಂದ್ಬಿಟ್ಟು. ಹಾಳು ಮಾಡಿದ್ರ ಅಲ್ಲ, ಹಾಳು ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟು ಇದು ಬೇಕಾಗಿರ್ಲಿಲ್ಲ ರಿಷಾ ಗೌಡವ್ರಿಗೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಯಾಕಂತಂದ್ರೆ ಇವಾಗ ಏನೊಂದು ಇಲ್ಲಿ ಆಕ್ಟಿವಿಟಿ ಕೊಟ್ಟಿದ್ದಾರೋ ಮುಖಕ್ಕೆ ಮಸಿ ಬಳಿಯೋದು, ಈಗ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಯಾರು ಅರ್ಹರಲ್ಲ ಅನ್ನೋ ಟಾಸ್ಕ್ ಇರಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಗೆಸ್. ಆಲ್ಮೋಸ್ಟ್ ಇಲ್ಲಿ ರಿಷಾ ಗೌಡವ್ರಿಗೆ ಪ್ರತಿಯೊಬ್ಬರು ಕೂಡ ಮಸಿ ಬಳ್ದಿದ್ದಾರೆ. ಅದರಲ್ಲೇ ಅಶ್ವಿನಿ ಗೌಡ ಅವರು ಬಳ್ದಿಲ್ಲ ಇಲ್ಲಿ. ಯಾಕೆ ಅಂತ ಅಂದ್ಬಿಟ್ಟು ಆಮೇಲೆ ಕೊನೆಯಲ್ಲಿ ನಾನು ವಿಡಿಯೋದಲ್ಲಿ ಹೇಳ್ತೇನೆ. ಸದ್ಯ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಅಭಿಷೇಕ್ ಅವರು ಹೇಳ್ತಾರೆ, ಕರೆಕ್ಟಾದ ಮಾತಿಲ್ಲಿ 100% ಕರೆಕ್ಟಾದ ಮಾತಿಲ್ಲದ್ರು. ಮನೆ ನೆಮ್ಮದಿ ಹಾಳಾಗ್ತಿರೋದು ರಿಷಾಯಿಂದ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಅವ್ರು ಹೇಳ್ತಿರೋದು ಇಲ್ಲಿ ಕರೆಕ್ಟು. ಏನಕ್ಕೆ ಅಂತಂದ್ರೆ ಬೇಡದೇ ಇರೋ ವಿಚಾರಿಕೆಯಲ್ಲಿ ತಲೆ ದುರುಗಿಸ್ಕೊಂಡು ಹೋಗೋದು, ಕಂಟೆಂಟ್ ಕೊಡ್ತೀನಿ ಅನ್ನೋದು ಅನ್ಕೊಂಬಿಟ್ಟು ಅವ್ರ ಪ್ರಕಾರ ಅದು ಕಂಟೆಂಟು. ಇದು ಯಾರಿಗೂ ನೋಡೋರಿಗೆ ಕಂಟೆಂಟ್ ಅನ್ಸಲ್ಲ. ಯಾವ ರೀತಿ ಎಷ್ಟು ಓವರ್ ಆಗಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ 100% ಈ ವಾರ ಎಲ್ಲರೂ ಕೂಡ ಮನೆಯಲ್ಲಿ ನಾಮಿನೇಷನ್ ಆಗಿದ್ದಾರೆ. ಕಿಚ್ಚ ಸುದೀಪ್ ಅವರು ಎಲ್ಲರೂ ಕೂಡ ನಾಮಿನೇಟ್ ಮಾಡಿಬಿಟ್ಟಿದ್ದಾರೆ. ಈಗ ಕಂಟೆಂಟ್ ಏನು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಅವ್ರಿಗೊಂದು ಏನೊಂದು ಚಾನ್ಸ್ ಸಿಕ್ಕಿತ್ತು, ಆ ಚಾನ್ಸ್ನ ಅವರು ಕೈಯಾರ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವರಿಂದ ಮನೆ ನೆಮ್ಮದಿ ಕೂಡ ಇಲ್ಲಿ ಹಾಳಾಗಿದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಅದಕ್ಕೆ ಇಲ್ಲಿ ಅಭಿಷೇಕ್ ಅವರು ಕೂಡ ಇಲ್ಲಿ ಹೇಳಿದ್ದು, ಇಲ್ಲಿ ರಿಷಾ ಅವರಿಂದ ಮನೆ ನೆಮ್ಮದಿ ಹಾಳಾಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ರಿಷಾ ಅವ್ರು ಬಂದ್ಬಿಟ್ಟು ಗಿಲ್ಲಿ ಅವ್ರ ಮುಖಕ್ಕೆ ಮಸಿ ಬಳಿತಾರೆ. ಆಲ್ಮೋಸ್ಟ್ ತುಂಬಾ ಓವರ್ ಆಗಿ ಜೋರಾಗಿ ಮುಖ ಎಲ್ಲ ಇಲ್ಲಿ ಪ್ರೆಸ್ ಮಾಡ್ತಾರೆ. ಇನ್ನು ಇವತ್ತಿನ ಎಪಿಸೋಡ್ ಅದು ಗೊತ್ತಾಗುತ್ತೆ. ಸದ್ಯ ಇಲ್ಲಿ ಪ್ರತಿಯೊಬ್ಬೊಬ್ರು ಕೂಡ ಒಂದೊಂದು ವಿಚಾರಗಳು ರಿಷಾ ಅವ್ರಿಗೆ ಯಾರ್ಯಾರು ಮಸಿ ಬಳಿದಿದ್ದಾರೆ ಅವರು ಇಲ್ಲಿ ಮಾತಾಡಿದ್ದಾರೆ. ಧನುಷ್ ಅವರು ಹೇಳ್ತಾರೆ, ಅಂದ್ರೆ ನಲ್ಲಿ ಮಾತಾಡ್ತಾರೋ ಅದು ಇಷ್ಟ ಆಗಲ್ಲ ಅಂತ ಕೂಡ ಇಲ್ಲಿ ಧನುಷ್ ಅವರು ಹೇಳಿದ್ದಾರೆ. ಆ ನಂತರ ಇಲ್ಲಿ ರಘು ಅವರು ಕರೆಕ್ಟ್ ಆದ ಒಂದು ಪಾಯಿಂಟ್ ನ ಇಲ್ಲಿ ಹೇಳಿದ್ರು. ಫಸ್ಟ್ ಇಲ್ಲಿ ರಿಷಾ ಅವ್ರು ಹೇಳ್ತಾರೆ, ನಾನ್ ಮಾತಾಡೋದೆ ಹಿಂಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಅವರು ಎಲ್ಲಿ ಯಾವ ತರ ಬೇಕಾದ್ರೂ ಮಾತಾಡ್ಲಿ, ಬಟ್ ಈ ತರ ಒಂದು ರಿಯಾಲಿಟಿ ಶೋಗೆ ಬಂದ ಮೇಲೆ ಈ ರೀತಿಯಾಗಿ ಮಾತಾಡಿದ್ರೆ ಯಾರು ಇಷ್ಟಪಡ್ತಾರೆ ಹೇಳಿ. ಅವ್ರು ಹೇಳ್ತಿರೋದು ನಾನು ಹೊರಗಡೆ ಹೇಗಿದ್ನೋ ಇಲ್ಲಿ ಬಂದು ಕೂಡ ಅದೇ ರೀತಿ ಇದೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಅದಕ್ಕೆ ಇಲ್ಲಿ ರಘು ಅವ್ರು ಹೇಳಿದ್ದು, ನಾನು ಮನೆಯಲ್ಲಿ ಹೆಂಗೆಂಗೋ ಇರ್ತೀನಿ, ದೊಡ್ಡ ಮೆಂಟ್ಲು ನಾನು ಮನೆಯಲ್ಲಿ ಇರೋ ಥರ ಇಲ್ಲೇನಾದರೂ ಇದ್ದು ಬಿಟ್ರೆ ಯಾರು ಕೂಡ ನನ್ನ ಜೊತೆ ಬಂದ್ಬಿಟ್ಟು ಇಲ್ಲಿ ಮಾತಾಡಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾಕಂತಂದ್ರೆ ಶರ್ಟ್ ಬಿಚ್ಕೊಂಡಿರ್ತೀನಿ, ಪ್ಯಾಂಟ್ ಬಿಚ್ಕೊಂಡಿರ್ತೀನಿ ಅಂತ ಅಂದ್ಬಿಟ್ಟು ಮನೇಲಿ ಇರ್ಬೋದು, ಬಟ್ ಇಲ್ಲಿ ಆ ಥರ ಮಾಡಿದ್ರೆ ಚೊಪ್ಲಿ ತಗೊಂಡು ಹೊಡೆದು ಮನೆಯಿಂದ ಈಚೆ ಕಳಿಸ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಇಲ್ಲಿ ರಘು ಅವ್ರು ಹೇಳಿದ ಮಾತು 100% ಸತ್ಯ. ಇಲ್ಲಿ ರಿಷಾ ಅವರು ತುಂಬಾ ಓವರ್ ಆಗಿ ಇಲ್ಲಿ ಆಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇನ್ನೂ ಯಾಕೆ ಇವ್ರಿಗೆ ಹೊಡೆದಿಲ್ವೋ ಯಾರು ಕೂಡ ಗೊತ್ತಿಲ್ಲ. ಅದರಲ್ಲೂ ಕೂಡ ಕನ್ನಡ ಪರ ಹೋರಾಟಗಾರ್ತಿ ಅಂತ ಅಂದ್ಬಿಟ್ಟು ಗುರುತಿಸ್ಕೊಂಡಿರೋ ಅಶ್ವಿನಿ ಗೌಡ ಅವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ಲಿಲ್ಲ. ಆಲ್ಮೋಸ್ಟ್ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಅದೇ ಬಿಗ್ ಬಾಸ್ ಮನೇಲಿ ಏನಾಗ್ತದೆ ಅಂತಂದ್ರೆ, ಅಶ್ವಿನಿ ಗೌಡ ಅವರು ಇಲ್ಲಿ ಫಸ್ಟಿಗೆ ಕಾಕ್ರೋಚ್ ಸುದ್ದಿ ಅವರು ಸೆಡೆ ಅಂದಿದ್ದಕ್ಕೂ ಇಲ್ಲಿ ಸ್ಟ್ಯಾಂಡ್ ತಗೊಳ್ಳಿಲ್ಲ, ಪದಕ್ಕೆ ಅರ್ಥ ಗೊತ್ತಿಲ್ಲ ಅಂತ ಜಾರ್ಕೊಂಡ್ಬಿಟ್ರು. ಇವಾಗ ರಿಷಾ ಗೌಡ ಅವರು ಗಿಲ್ಲಿ ನಟ ಅವ್ರಿಗೆ ಹೊಡೆದಿದ್ರು ಕೂಡ ಇಲ್ಲಿ ರಿಷಾ ಗೌಡ ಅವ್ರದ್ದು ತಪ್ಪು ಅಂತಂದ್ಬಿಟ್ಟು ಎಲ್ಲೂ ಕೂಡ ಅವರು ಮಾತು ಆಡೇ ಇಲ್ಲ. ಆಲ್ಮೋಸ್ಟ್ ಕೆಲವೊಬ್ಬರಿಗೆ ತಪ್ಪು ಅಂತ ಅನ್ಸಿದ್ಯಲ್ಲ, ಅವ್ರು ಮಾತ್ರ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ರಿಷಾ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಅಂದ್ಬಿಟ್ಟು ಈಗ ಅವ್ರ ಮುಖಕ್ಕೆ ಮಸಿ ಬಳ್ದಿದ್ದಾರೆ. ಈ ಒಂದು ಟಾಸ್ಕ್ ಅದೇ ರೀತಿ ಇದೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಯಾಕಂದ್ರೆ ಮುಖಕ್ಕೆ ಮಸಿ ಬೆಳೆಯೋದು ಅಂದ್ರೆ ಅದೇ ಅಲ್ವಾ. ಇವಾಗ ರಘು ಅವರಂತೂ ಕರೆಕ್ಟಾಗಿ ಹೇಳಿದ್ರು, ಯಾಕಂದ್ರೆ ಚೊಪ್ಪಲಿ ತಗೊಂಡು ಹೊಡೆದು ಮನೆಯಿಂದ ಈಚೆ ಕಳಿಸ್ತಾರೆ. ಯಾಕಂದ್ರೆ ನಮ್ಮ ಮನೆಗಳಲ್ಲೇ ನಾವು ಹೇಗೆ ಬೇಕಾದ್ರೂ ಇರ್ಬೋದು, ಬಟ್ ಈ ತರ ಒಂದು ದೊಡ್ಡ ರಿಯಾಲಿಟಿ ಶೋನಲ್ಲಿ ಬಂದಾಗ ಏಕವಚನದಲ್ಲಿ ಮಾತಾಡಬಾರ್ದು ಅನ್ನೋದು ಒಂದು ನೀಟಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಲ್ಲಿ ಗೊತ್ತಿರಬೇಕು. ಬಟ್ ಅವ್ರು ಬುಡಕ್ ಬಂದಾಗ ಅವ್ರು ಮಾತಾಡ್ತಾರೆ ಬಿಡಿ, ಬಟ್ ರಿಷಾ ಅವರು ಮಾಡಿರೋದು ತಪ್ಪೇ ಇದು. ಇಲ್ಲಿ ತಪ್ಪು ನಾನು ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ಒಪ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲಿ ರಿಷಾ ಅವರಂತೂ ಇಲ್ವೇ ಇಲ್ಲ. ಇದ್ರ ಜೊತೆಗೆ ರಿಷಾ ಅವರು ಗಿಲ್ಲಿ ನಟ ಅವ್ರಿಗೆ ಇಲ್ಲಿ ಮುಖಕ್ಕೆ ಮಸಿ ಬಳಿತಾರಲ್ಲ, ಅವಾಗ ಇಲ್ಲಿ ಅವ್ರು ಹೇಳ್ತಾರೆ, ನೀನು ಮುಖವಾಡ ಹಾಕೊಂಡಿದೀಯ, ನೀನು ಮುಖವಾಡನ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರೋಮೋದಲ್ಲಿ ತೋರಿಸಿದಾರಲ್ವಾ, ಇಲ್ಲಿ ಗಿಲ್ಲಿ ನಟ ಅವ್ರು ಕೂಡ ರಿಷಾ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ಇಲ್ಲಿ ಹೇಳ್ತಾರೆ, ನನ್ ಮುಖವಾಡ ಕಳಿಸ್ತೀಯೋ ಇಲ್ವೋ ಗೊತ್ತಿಲ್ಲ, ನಿನ್ ಮುಖವಾಡ ಆಲ್ರೆಡಿ ಇಲ್ಲಿ ಕಳ್ಸಿ ಬಿದ್ದೋಗ್ಬಿಟ್ಟು ಒದ್ದಾಡ್ತಿದೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ಕರೆಕ್ಟ್ ಆಗಿ ಇಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಇಲ್ಲಿ ಮಾಡಾಕಿದ್ದೀನಿ. ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಓವರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರೊಂದು ಆಯ್ಕೆ ಯಾರಿದ್ರು ಅಂತಂದ್ರೆ ಮುಖಕ್ಕೆ ಮಸಿ ಬೆಳೆಯೋದು ಇಲ್ಲಿ ರಕ್ಷಿತಾ ಅವ್ರನ್ನ ಗಿಲ್ಲಿ ನಟ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಯಾರ್ಯಾರಿಗೆ ಮಸಿ ಬಳ್ದಿದ್ದಾರೆ ಅಂತ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ರಕ್ಷಿತ್ ಅವರು ಮೇ ಬಿ ಸುದಿ ಅವ್ರಿಗೆ ಮತ್ತೆ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ಮಸಿ ಹಚ್ಚಿದ್ರು ಅಂತ ಕಾಣಿಸುತ್ತೆ. ಆ ನಂತರ ಇಲ್ಲಿ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ಗಿಲ್ಲಿ ನಟ ಅವ್ರಿಗೆ ರಕ್ಷಿತ್ ಅವ್ರಿಗೆ ಇದು ಕನ್ಫರ್ಮೇ. ಅಭಿಷೇಕ್ ಅವ್ರು ಬಂದ್ಬಿಟ್ಟು ರಿಷಾ ಅವ್ರಿಗೆ ಅದು ಪ್ರೋಮೋದಲ್ಲೇ ಇಲ್ಲಿ ಗೊತ್ತಾಗಿದೆ. ಮತ್ತೆ ಇಲ್ಲಿ ಸೂರಜ್ ಅವ್ರಿಗೂ ಕೂಡ ಅವರು ಮಸಿನ ಹಚ್ಚಿದ್ದಾರೆ. ಗಿಲ್ಲಿ ನಟ ಅವ್ರು ಬಂದ್ಬಿಟ್ಟು ರಿಷಾ ಅವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಇವ್ರದೊಂದು ಆಯ್ಕೆ ಕರೆಕ್ಟ್ ಆದ ಆಯ್ಕೆನೆ. ಆಲ್ಮೋಸ್ಟ್ ಯಾಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಇಲ್ಲಿ
ಆಲ್ಮೋಸ್ಟ್ ಟಾರ್ಗೆಟ್ ಮಾಡ್ತಿರೋದೇ ಅಶ್ವಿನಿ ಗೌಡ ಅವರು ಗಿಲ್ಲಿ ನಟ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ. ಆದರೆ ಅಶ್ವಿನಿ ಗೌಡ ಅವ್ರ ಬಾಯಿಂದ ಇಲ್ಲಿ ಗಿಲ್ಲಿ ನಟನೇ ನನ್ನ ಟಾರ್ಗೆಟ್ ಮಾಡ್ತಿದ್ದೇನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಆ ನಂತರ ಇಲ್ಲಿ ರಿಷಾ ಅವ್ರು ಬರ್ತಾರೆ, ಗಿಲ್ಲಿ ನಟ ಅವ್ರನ್ನ ಮತ್ತೆ ಸ್ಪಂದನ ಅವ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡು ಅವ್ರ ಮುಖಕ್ಕೆ ಮಸಿ ಬಳಿತಾರೆ. ಮತ್ತೆ ಜಾನ್ವಿ ಅವ್ರು ಬಂದ್ಬಿಟ್ಟು ಮಾಳು ಅವ್ರನ್ನ ಮತ್ತೆ ರಿಷಾ ಅವ್ರನ್ನ ಇಲ್ಲಿ ಜಾನ್ವಿ ಅವರು ನೋಡಿ ಒಂದು ಕರೆಕ್ಟ್ ಆದ ಡಿಸಿಷನ್ ತಗೊಂತಿದ್ದಾರೆ. ಆಲ್ಮೋಸ್ಟ್ ಅಶ್ವಿನಿ ಗೌಡರು ಸಾವಾಸ ಯಾವಾಗ ಬಿಟ್ರೋ ಇವಾಗ ಅವ್ರ ಒಂದು ಆಟ ಆಡ್ತಾರಲ್ಲ ಅದು ಕರೆಕ್ಟ್ ಆದ ಆಟನೇ. ಅವ್ರಿಗೆ ಯಾವ ರೀತಿ ಇಲ್ಲಿ ತೋಚ್ತಿದೆ ಅವರು ಆ ರೀತಿಯಾಗಿ ಇಲ್ಲಿ ಆಡ್ತಿದ್ದಾರೆ, ಅದಕ್ಕೆ ಇಲ್ಲಿ ಉತ್ತಮ ಕೂಡ ಇಲ್ಲಿ ಸಿಕ್ಕಿದ್ದು. ಮತ್ತೆ ಇಲ್ಲಿ ನೆಕ್ಸ್ಟ್ ಜಾನ್ವಿ ಅವ್ರ ಆದ್ಮೇಲೆ ಕಾವ್ಯ ಅವರು ಬರ್ತಾರೆ, ಅವರು ಕೂಡ ಇಲ್ಲಿ ಕಾವ್ಯ ಅವರು ರಿಷಾ ಅವ್ರನ್ನ ಮತ್ತೆ ಮಾಲು ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ನೆಕ್ಸ್ಟ್ ಧನುಷ್ ಅವ್ರು ಕೂಡ ಇಲ್ಲಿ ರಿಷಾ ಅವ್ರನ್ನ ಅಶ್ವಿನಿ ಗೌಡ ಅವ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂತಾರೆ. ನೋಡಿ ಧನುಷ್ ಅವರು ಧೈರ್ಯ ಮೆಚ್ಚಲೇಬೇಕು, ಯಾಕಂತಂದ್ರೆ ಅಶ್ವಿನಿ ಗೌಡ ವಿರುದ್ಧ ಹೋದ್ರೆ ಅವ್ರು ಏನಾದ್ರು ಅಂದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಭಯ ಇಲ್ಲ. ರಿಷಾ ಅವರು ಮಾಡಿರೋ ತಪ್ಪು ಅಂತ ಅಂದ್ಬಿಟ್ಟು ಇವಾಗ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆದ್ರೆ ಅಶ್ವಿನಿ ಗೌಡ ಅವ್ರಿಗೆ ರಿಷಾ ಅವ್ರು ಮಾಡಿದ್ದು ಅಂತ ಅಂದ್ಬಿಟ್ಟು ತಪ್ಪು ಅಂತಾನೆ ಅನ್ಸಿಲ್ಲ, ಅದ್ರ ಬಗ್ಗೆ ಇಲ್ಲಿ ಮಾತೇ ಆಡಿಲ್ಲ ಅವರು, ಯಾಕಂತಂದ್ರೆ ಅವ್ರ ಆಯ್ಕೆ ಎಲ್ಲ ಇಲ್ಲಿ ಗೊತ್ತಾಗ್ತದೆ. ಇನ್ನು ನೆಕ್ಸ್ಟ್ ರಘು ಅವ್ರು ಬರ್ತಾರೆ, ಅವರು ಕೂಡ ರಿಷಾ ಅವ್ರನ್ನ ಮತ್ತೆ ಮಾಲು ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ಪ್ರಮೋದಲ್ಲೇ ಇಲ್ಲಿ ರಿಷಾ ಗೌಡ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರೋದು ಇಲ್ಲಿ ಗೊತ್ತಾಗ್ತದೆ. ನೆಕ್ಸ್ಟ್ ಸ್ಪಂದನ ಸೋಮಣ್ಣ ಅವ್ರು ಬರ್ತಾರೆ, ಅವರು ಕೂಡ ರಿಷಾ ಅವ್ರನ್ನ ಮತ್ತೆ ಅಶ್ವಿನಿ ಗೌಡ ಅವ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂತಾರೆ. ಸ್ಪಂದನ ಸೋಮಣ್ಣ ಅನ್ನೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಬೌನ್ಸ್ ಬ್ಯಾಕ್ ಆಗಿದ್ದಾರೆ ಅಂತ ಹೇಳ್ಬೋದು, ಯಾಕಂತಂದ್ರೆ ಈ ಕಳೆದ 3 ವಾರದಿಂದ ಅವರು ಕಾಣಿಸ್ಕೊಂಡಿರ್ಲಿಲ್ಲ, ಈ ಒಂದು ವಾರದಿಂದ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಇದೇ ರೀತಿ ಅವ್ರು ಆಡಿದ್ರೆ ಫೈನಲ್ವರೆಗೂ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಆಲ್ಮೋಸ್ಟ್ ರಾಶಿಕ್ ಅವರು ಅವ್ರನ್ನ ಟಾಸ್ಕ್ ಅಲ್ಲಿ ಕ್ವೀನ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಟಾಸ್ಕ್ ಅಲ್ಲಿ ಕಿಂಗ್ ಬಂದ್ಬಿಟ್ಟು ಧನುಷ್ ಅವರು, ಕ್ವೀನ್ ಬಂದ್ಬಿಟ್ಟು ರಾಶಿಕ್ ಅವರು ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಟಾಸ್ಕ್ ಅಲ್ಲಿ ಕಿಂಗು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಸ್ಪರ್ಧಿಗಳೇ ಒಪ್ಕೊಂಡಿದ್ದಾರೆ ಧನುಷ್ ಅವ್ರನ್ನ. ಆದ್ರೆ ಇಲ್ಲಿ ರಾಶಿಕ್ ಅವ್ರನ್ನ ಯಾರು ಕೂಡ ಸೋಲ್ಸಲ್ಲ ಅನ್ನೋ ಒಂದು ಅಹಂ ಇದೆಯಲ್ಲ, ಆ ಒಂದು ಅಹಂ ಅವ್ರ ತಲೆಗೆ ಏರ್ಬಿಟ್ಟಿದೆ. ಯಾರಾದ್ರೂ ಒಬ್ರು ಇಲ್ಲಿ ಒಂದ್ಸತಿ ಇವ್ರನ್ನ ಸೋಲ್ಸಿದ್ರೆ ನೆಕ್ಸ್ಟ್ ಇವರು ತೆಪ್ಪು ಕುತ್ಕೊಂತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಅದರಲ್ಲೂ ಕೂಡ ಸ್ಪಂದನ ಅವ್ರು ಸೋಲಿಸ್ಬೇಕು, ಇಲ್ಲ ಅಂತಂದ್ರೆ ಕಾವ್ಯ ಅವ್ರು ಇವ್ರನ್ನೇನಾದ್ರು ಸೋಲಿಸ್ಬೇಕು, ಅವಾಗ ಒಂಥರ ಮಜಾ ಇರುತ್ತೆ ನೋಡಕ್ಕಂತೂ. ಇನ್ನು ನೆಕ್ಸ್ಟು ಸುದ್ದಿ ಅವ್ರು ಬರ್ತಾರೆ, ಅವರು ರಕ್ಷಿತಾ ಅವ್ರ ಹೆಸರು ಮತ್ತೆ ಮಾಳು ಅವ್ರ ಹೆಸರನ್ನ ತಗೊಂತಾರೆ. ಆಲ್ಮೋಸ್ಟ್ ಇದೊಂದು ಬಕೆಟ್ ಟೀಮ್ ಅಂತ ಇದೆಯಲ್ಲ ಇಲ್ಲಿ ಕಾಕ್ರೋಚ್ ಸುದ್ದಿಯವರಂತೂ, ನೀವು ಇವತ್ತಿನ ಎಪಿಸೋಡ್ ನೋಡಿ ಇಲ್ಲಿ ಏನೊಂದು ಕೊಡ್ತಾರೆ, ರಕ್ಷಿತಾ ಅವ್ರನ್ನ ಹೆಸರು ತಗೊಂಡು ಅಂತಂದ್ರೆ ಕೊಲೆ ಮಾಡಿಬಿಟ್ರು ಅನ್ನೋದು ಒಂದು ಪದಾನ ಇಲ್ಲಿ ಯೂಸ್ ಮಾಡ್ತಾರೆ. ಯಾಕೆಂತಂದ್ರೆ ಇವಾಗ ಕಬಡ್ಡಿ ಟಾಸ್ಕ್ ಆಯ್ತಲ್ವ, ಆ ಒಂದು ಕಬಡ್ಡಿ ಟಾಸ್ಕ್ ಅಲ್ಲಿ ಇಲ್ಲಿ ರಕ್ಷಿತಾ ಅವ್ರದೇ ತಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ಇವಾಗ ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಸ್ಪಂದನ ಅವ್ರಿಗೂ ಕೂಡ ಒಂದು ಫ್ಯಾಮಿಲಿ ಅಂತಿದೆ, ರಾಶಿಕ್ ಅವ್ರಿಗೂ ಕೂಡ ಇಲ್ಲಿ ಒಂದು ಫ್ಯಾಮಿಲಿ ಅಂತ ಇದೆ. ನೀನಲ್ಲಿ ಮಾತಾಡ್ಲಿಲ್ವಲ್ಲ, ನಿನ್ನಿಂದ ಅವ್ರಿಗೆ ತೊಂದರೆ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಪೂರ್ತಿ ಡೀಟೇಲ್ ಆಗಿ ಒಂದು ವಿಡಿಯೋ ಅದ್ರ ಬಗ್ಗೆ ನಾನು ಮಾಡಿ ಹಾಕ್ತೀನಿ, ಯಾಕಂತಂದ್ರೆ ಇಲ್ಲಿ ಸುದ್ದಿಯವರು ತುಂಬಾ ಓವರ್ ಆಗಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ನನಗೆ ಅನ್ನಿಸ್ತು. ನೆಕ್ಸ್ಟ್ ಚಂದ್ರಪ್ರಭು ಅವ್ರು ಬರ್ತಾರೆ, ಅವ್ರು ಬಂದ್ಬಿಟ್ಟು ಕಾವ್ಯ ಅವ್ರನ್ನ ಗಿಲ್ಲಿ ಅವ್ರನ್ನ ತಗೊಂತಾರೆ. ಇದು ಏನಕ್ಕೆ ತಗೊಂಡ್ರೋ ಗೊತ್ತೇ ಇಲ್ಲ. ಆಲ್ಮೋಸ್ಟ್ ಇವ್ರಿಗೂ ಕೂಡ ಧೈರ್ಯ ಇಲ್ಲ ನೋಡಿ ಅಶ್ವಿನಿ ಗೌಡ ಅವ್ರ ಮುಖಕ್ಕೆ ಮಸಿ ಬಳಿಯಕ್ಕೆ. ನೆಕ್ಸ್ಟು ಧ್ರುವಂತ್ ಅವ್ರು ಬರ್ತಾರೆ, ಅವರು ಕಾವ್ಯ ಅವ್ರ ಹೆಸರು ಮತ್ತೆ ಸ್ಪಂದನ ಅವ್ರ ಹೆಸರು ತಗೋತಾರೆ. ಮತ್ತೆ ಮಾಳು ಅವ್ರು ಬರ್ತಾರೆ, ಅವರು ರಿಷಾ ಅವ್ರ ಹೆಸರು ಮತ್ತೆ ಜಾನ್ವಿ ಅವ್ರ ಹೆಸರು. ಯಾಕಂತಂದ್ರೆ ಮಾಳು ಅವ್ರಿಗೆ ಗೊತ್ತು ಒಂದು ಹುಡುಗನ ಮೇಲೆ ಈ ರೀತಿ ಕೈ ಮಾಡಿ ತಪ್ಪು ಅಂತ ಅಂದ್ಬಿಟ್ಟು ಮಾಳು ಅವ್ರಿಗೂ ಕೂಡ ಇಲ್ಲಿ ಅನಿಸಿದೆ. ಆಲ್ಮೋಸ್ಟ್ ಅವರು ಯಾವ ವಿಚಾರದಲ್ಲೂ ಕೂಡ ತಲೆ ಹಾಕಲ್ಲ, ಬಟ್ ಇದರಲ್ಲಿ ಮುಖಕ್ಕೆ ಮಸಿ ಬೆಳೆದಿದಾರಲ್ಲ, ಆಲ್ಮೋಸ್ಟ್ ಅವರು ಕೂಡ ಇಲ್ಲಿ ರಿಷಾ ಗೌಡ ಅವ್ರ ಹೆಸರನ್ನೇ ತಗೊಂಡಿದ್ದಾರೆ. ಮತ್ತೆ ನೆಕ್ಸ್ಟ್ ಸೂರಜ್ ಅವ್ರು ಬರ್ತಾರೆ, ರಿಷಾ ಅವರು ಮತ್ತೆ ಧ್ರುವಂತ್ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ಲಾಸ್ಟ್ ಆಗಿ ರಾಶಿ ಅವ್ರು ಬರ್ತಾರೆ, ಮಾಳು ಅವರು ಮತ್ತಿಲ್ಲಿ ಸ್ಪಂದನ ಸೋಮಣ್ಣ ಅವ್ರ ಹೆಸರನ್ನ ತಗೊಂತಾರೆ. ಆದ್ರೆ ನೀವೊಂದಿಲ್ಲ ಅಬ್ಸರ್ವ್ ಮಾಡ್ಬೇಕಾಗಿರೋದೇನು ಅಂತಂದ್ರೆ ಅಶ್ವಿನಿ ಗೌಡ ಅವರು ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ, ಪ್ರತಿಯೊಂದಕ್ಕೂ ಕೂಡ ಹೋರಾಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದರಲ್ಲಿ ನಿಜವಾಗ್ಲೂ ಕೂಡ ಹೋರಾಟ ಮಾಡೋ ವಿಚಾರ ಇರ್ಲಿಲ್ವಾ? ಒಂದು ಹೆಣ್ಣು ಹುಡುಗಿ ಒಂದು ಗಂಡು ಹುಡುಗನ ಮೇಲೆ ಕೈ ಮಾಡಿದ್ರೆ ಇಲ್ಲಿ ಬೇರೆಯವ್ರಿಗೆ ರೀತಿ ಯಾವ ರೀತಿ ಕಾಣ್ತಾರೆ ಇಲ್ಲಿ ಗಿಲ್ಲಿಯವರು ಅಂತಂದ್ರೆ, ಹೆಣ್ಣು ಹುಡುಗಿಗೆ ಒದೆ ತಿಂದ್ಬಿಟ್ಟು ಬಂದ ಬಿಡಪ್ಪ, ಇವನಿಗೇನಿದೆ ಅಂತದ್ದು ಏನು ಇಲ್ವೇ ಇಲ್ಲ ನನ್ನ ಮಗನ ಹತ್ರ ಅಂತಂದ್ಬಿಟ್ಟು ಮಾತಾಡ್ತಾರೆ. ಆಲ್ಮೋಸ್ಟ್ ಸದ್ಯ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಎಷ್ಟೇ ಮಾತಾಡಿದ್ರು ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಏನು ಆಗುತ್ತೆ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಿದೆ. ಅದರಲ್ಲೂ ಕೂಡ ಇಲ್ಲಿ ರಿಷಾ ಅವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಓವರ್ ಆಗಿ ರಿಯಾಕ್ಟ್ ಮಾಡಿ ಬಿಗ್ ಬಾಸ್ ಮನೇಲಿ ಇನ್ನೂ ಉಳ್ಕೊಂಡಿರೋದೇ ಆಶ್ಚರ್ಯ ಅಂತ ಅಂದ್ಬಿಟ್ಟು ನನಗನ್ನಿಸ್ತದೆ. ವೀಕ್ಷಕರೇ, ಈ ಒಂದು ಪ್ರೋಮೋ ಬಗ್ಗೆ ಮತ್ತೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.